ಅನ್ವೇಷಣೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಶ್ಚಿತ. ಇಂದಿನ ಆಧುನಿಕ ಯುಗದಲ್ಲಿ ಎಲ್ಲಿ ನೋಡಿದ್ರೂ ವಂಚನೆಯ ಜಾಲಗಳು ವ್ಯಾಪಕವಾಗಿ ಬೆಳೀತಾ ಇದೆ. ಪ್ರಮುಖವಾಗಿ ನಗರ ಪ್ರದೇಶಗಳಲ್ಲಿ ನಕಲಿ ಫೋಟೋ ತೋರಿಸಿ ವಂಚಿಸಿದಂತಹ ಹಲವಾರು ಉದಾಹರಣೆಗಳು ನಮ್ಮ ಕಣ್ಣ ಮುಂದೆ ಇದೆ, ಕಾಣಸಿಗ್ತಾನೆ ಇರುತ್ತೆ. ಈ ನಿಟ್ಟಿನಲ್ಲಿ ವಂಚಕರಿಂದ ಜಾಗರೂಕರಾಗಿರೋದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ತಂತ್ರಜ್ಞಾನ ಬೆಳೆದಂತೆ ಸೈಬರ್ ಹ್ಯಾಕಿಂಗ್ ಪ್ರಕರಣಗಳು ಅಧಿಕವಾಗ್ತಾ ಇದೆ. ಒಟ್ನಲ್ಲಿ ನಮಗೆ ತಿಳಿಯದ ಹಾಗೆ ದೇಶದಲ್ಲಿ ಅನೇಕ ಪ್ರಕರಣಗಳು ಸುದ್ದಿಯನ್ನ ಮಾಡಿದೆ. ಇನ್ನು ಫೇಕ್ ಮ್ಯಾಟ್ರಿಮೋನಿಯಿಂದ ಅನೇಕ ಜೋಡಿಗಳು ಕೇವಲ ದುಡ್ಡು ಮಾತ್ರವಲ್ಲದೆ ಜೀವವನ್ನ ಕಳೆದುಕೊಂಡಂತಹ ಉದಾಹರಣೆಗಳು ನಮ್ಮ ಕಣ್ಣ ಮುಂದೆ ಕಾಣಸಿಗುತ್ತೆ. ಖಾಸಗಿ ವ್ಯಕ್ತಿಗಳು ಮ್ಯಾಟ್ರಿಮೋನಿ ಹೆಸರಿನಲ್ಲಿ ದುಡ್ಡು ಮಾಡ್ಕೊಳ್ತಾ ಇರೋವಂಥದ್ದು. ಕೆಲವೊಂದಷ್ಟು ಪ್ರೀಮಿಯಂ ತಗೊಳ್ಳಿ, ನಾವು ಒಂದಷ್ಟು ಹುಡುಗಿ ಫೋಟೋಗಳನ್ನ ಕಳಿಸ್ತೀವಿ ಅಂತ ಹೇಳ್ತಾರೆ. ಬಟ್ ಆದರೆ ಆ ಮೂಲಕ ಏನಾಗುತ್ತೆ, ಎಷ್ಟೋ ಫೇಕ್ ಅಕೌಂಟ್ಗಳನ್ನು ಕ್ರಿಯೇಟ್ ಮಾಡಿರ್ತಾರೆ. ಇಲ್ಲಿ ಅವರು ಮಾಡುವಂತಹ ದುಡ್ಡಿನ ಆಸೆಯಿಂದಾಗಿ ಎಷ್ಟೋ ಜೀವಗಳು ನರಳುವಂಥ ಪರಿಸ್ಥಿತಿ ಬಂದಿರೋವಂಥದ್ದು. ಈಗ ನಾವು ಒಂದು ಸಂಗಾತಿಯನ್ನು ಹುಡ್ಕೋದಕ್ಕೆ ಬೆಸ್ಟ್ ವೇದಿಕೆ ಅಂತ ಆಯ್ಕೆ ಮಾಡ್ಕೊಂಡು ದುಡ್ಡು ಕೊಟ್ಟಿರ್ತಾರೆ. ಆದರೆ ಅಲ್ಲಿರೋರೆಲ್ಲರೂ ಪರ್ಫೆಕ್ಟ್ ಆಗಿರೋದಿಲ್ಲ. ಸೊ ಇಂಥ ಮ್ಯಾಟ್ರಿಮೋನಿಗಳು ದುಡ್ಡಿಗೋಸ್ಕರ ಮಾಡೋದು ಎಷ್ಟು ಸರಿ ಅಂತಂತೂ ಅಲ್ಲ. ಆದರೆ ಒಂದು ಕಡೆ ಅದು ಒಂಥರ ಒಳ್ಳೇದೇ. ಅಂದರೆ ಜನಗಳಿಗೆ ಎಷ್ಟೊಂದು ಅವು ಒಂದೊಂದ್ಸತಿ ಹೆಲ್ಪ್ ಆಗುತ್ತೆ ಅಂಥವ್ರು. ಈ ಬೇರೆ ಬೇರೆ ಒಬ್ಬೊಬ್ಬರು ಇರ್ತಾರೆ, ಫೇಕ್ ಮಾಡ್ಕೊಂಡು ಏನದು ಅಮೌಂಟ್ ಹಾಕಿ ಇದು ಮಾಡಿ ಪ್ರೀಮಿಯಮ್ ಮಾಡಿ ಅದೆಲ್ಲ ಮಾಡಿ ಅಂತ ಅಂತಾರೆ. ಅದನ್ನು ಇವರೆಲ್ಲ ನೋಡ್ಬಿಟ್ಟು ಅಂದ್ರೂ ಅದು ಮ್ಯಾಟ್ರಿಮೋನಿ ಅಂತವೆಲ್ಲ ಯಾರಿಗೂ ಇದಾಗಲ್ಲ ಅಕ್ಕ. ಅಂದರೆ ನಮ್ಮ ಸಂಪ್ರದಾಯ ಎಲ್ಲೋ ಇರುತ್ತೆ, ಇದೆಲ್ಲೋ ಇರುತ್ತೆ. ಅದಕ್ಕೆ ಮಾಡಿಬಿಟ್ಟು ನಮ್ಗೆ ಹೆಂಗೆ ಗೊತ್ತಿರುತ್ತೆ, ಅವರೆಲ್ಲೋ ಇರ್ತಾರೆ ನಾವೆಲ್ಲೋ ಇರ್ತೀವಿ, ಅವ್ರ ಬಗ್ಗೆ ಏನೂ ಗೊತ್ತಿರಲ್ಲ. ಸುಮ್ಮನೆ ಇವರು ಒಂದು ಮ್ಯಾಟ್ರಿಮೋನಿ ಅಂತ ಹೆಸರಿಕ್ಬಿಟ್ಟು ನಮ್ಮನ್ನಿಬ್ರು ಒಂದು ಮಾಡಿಬಿಟ್ರೆ ಅಲ್ಲಿ ಏನು ನಮ್ಮಿಬ್ರಿಗೆ ಏನು ಗೊತ್ತಿರುತ್ತೆ ಹೇಳಿ. ಅದಕ್ಕೆ ಅದಕ್ಕೂ ಅಷ್ಟಾಗೆಷ್ಟು ಇದು ಮಾಡಬಾರ್ದು ಜಾಸ್ತಿ. ಅದು ಫೇಕ್ ಮಾಡೋರಿಗೆಲ್ಲ ಸ್ವಲ್ಪ ಎಚ್ಚರಿಕೆ ಇರಬೇಕು. ಕೆಲವೇ ತಿಂಗಳುಗಳ ಹಿಂದೆ ಬೆಳಗಾವಿಯ ಒಂದು ವಂಚನೆ ಪ್ರಕರಣ ಇಡೀ ರಾಜ್ಯದಲ್ಲಿ ಸುದ್ದಿ ಆಗಿರೋದು ನಮ್ಗೆಲ್ಲ ತಿಳಿದಿರುವ ವಿಚಾರ. ಫೇಕ್ ಮ್ಯಾಟ್ರಿಮೋನಿಯಿಂದ ಮದುವೆಯಾಗಿ 1 ತಿಂಗಳಲ್ಲಿ ಬೆಲೆ ಬಾಳುವಂತಹ ಆಭರಣಗಳ ಒಟ್ಟಿಗೆ ವಧು ಪರಾರಿಯಾದ ಘಟನೆ ಬೆಳಕಿಗೆ ಬಂದಿತ್ತು. ಒಟ್ನಲ್ಲಿ ವಧೂವರರ ಹೆಸರಲ್ಲಿ ನಕಲಿ ಖಾತೆ ರಚಿಸಿ ಮಹಾ ಲೂಟಿ ಮಾಡ್ತಾ ಇರೋದು ಜಗಜ್ಜಾಹೀರಾಗ್ಬಿಟ್ಟಿದೆ. ಇನ್ನು ಮುಂದುವರೆದ ಭಾಗ ಅಂತಂದ್ರೆ ಕೇವಲ ವರ ಮಾತ್ರವಲ್ಲ, ವಧು ಕೂಡ ಈ ದಂಧೆಯಲ್ಲಿ ಭಾಗಿಯಾಗಿರುವಂತಹ ಅನೇಕ ಪ್ರಕರಣಗಳನ್ನ ನಾವು ನೋಡಬಹುದು. ಈ ನಿಟ್ಟಿನಲ್ಲಿ ನಕಲಿ ಮ್ಯಾಟ್ರಿಮೋನಿ ಕುರಿತು ಸ್ವಲ್ಪ ಎಚ್ಚರ ಇರುವಂತಾಗಲಿ ಅನ್ನುವಂಥದ್ದು ನಮ್ಮ ಆಶಯ. ಬಗ್ಗೆ ನೋಡಿದ್ದೀನಿ, ಮ್ಯಾಟ್ರಿಮೋನಿ ಬಗ್ಗೆ ನಾನು ರಿಜಿಸ್ಟರ್ ಆಗಿದೆ. ಸೊ ರಿಜಿಸ್ಟರ್ ಆಗಿರ್ಬೇಕಾದ್ರು ಫಸ್ಟು ಅಗ್ರಿಮೆಂಟ್ ಮಾಡ್ಕೋತಾರೆ, ಪ್ಲ್ಯಾನಿಂಗ್ ಕೊಡ್ತಾರೆ. ಎಷ್ಟೋ 3 ಮಂತ್ ಪ್ಲ್ಯಾನಿಂಗು, 10 ಮಂತ್ ಪ್ಲ್ಯಾನಿಂಗು, ಈ ಥರ 3,500 10,000 ಕಟ್ಟಿ ಅಂದ್ಬಿಟ್ಟು. ಬಟ್ ಅದು ನಾಟ್ ಸೇಫ್ ಮೇಡಮ್, ಅದು ಸೇಫ್ ಇಲ್ಲ ಮೇಡಮ್. ಅದು ಅದೇ ಮೇಡಮ್ ತೋರಿಸ್ತಾರೆ, ಬಟ್ ಅದು ರೆಸ್ಪಾನ್ಸ್ ಇಲ್ಲ. ಸುಮ್ಮನೆ ಏನು ಬೇಕು ಸುಮ್ಮನೆ ಕಟಚರ್ಕೆ ಏನು ಕಳಿಸ್ತಾರೆ, ಅದು ರೆಸ್ಪಾನ್ಸ್ ಇಲ್ಲ ಮೇಡಮ್. ರೆಸ್ಪಾನ್ಸ್ ಮಾಡಲ್ಲ ಮೇಡಮ್. ಅದು ಮ್ಯಾಟ್ರಿಮೋನಿ ತುಂಬ ಮೋಸ ಇದೆ ಮೇಡಮ್. ಅದು ಮ್ಯಾಟ್ರಿಮೋನಿದು ನನಗೇನೋ ಸೇಫ್ ಅಂತ ಅನ್ಸಲ್ಲ. ಅದೇನಂದರೆ ಅವ್ರು ಫೋಟೋ ಕಳಿಸ್ತಾರೆ, ನೋಡ್ಬಿಟ್ಟು ಡೈರೆಕ್ಟ್ ಅವ್ರಿಗೆ ಇದು ಮನೆಗೆ ಹೋಗಿ ಕೇಳ್ತೀನಿ ಅಂತ ಹೇಳಿದಾಗ ಅವ್ರು ಒಪ್ಕೋತಾರೆ. ಆದರೂ ಅವ್ರ ಬುದ್ಧಿ ಹೆಂಗಿರುತ್ತೆ ಅಂತ ನಮಗೆ ಗೊತ್ತಿರಲ್ಲ, ಮತ್ತು ಇವ್ರ ಬುದ್ಧಿ ಹೆಂಗಿರುತ್ತೆ ಅಂತ ನಮಗೆ ಗೊತ್ತಿರಲ್ಲ. ಆ ಥರ ಹೋಗಿ ಇದು ಕೇಳಿದ್ರೆ ಹೆಂಗೆ ಚೆನ್ನಾಗಿರುತ್ತೋ ಚೆನ್ನಾಗಿರಲ್ವೋ ಅಂತ ಚೆನ್ನಾಗಿರಲ್ಲ ಅಂತಲೇ ಹೇಳ್ತೀನಿ ನಾನು. ಸೇಫ್ ಇದೆ. ಆಲ್ಮೋಸ್ಟ್ ಅವರು ಫೇಕ್ ಇನ್ಫಾರ್ಮೇಷನ್ ಕೊಡ್ತಾರಲ್ಲ, ಲೈಕ್ ಡಿವೋರ್ಸ್ ಆಗಿರೋರು ಫಸ್ಟ್ ಟೈಮ್ ಮ್ಯಾರೇಜ್ ಅಂತ ಹಾಕ್ಬಿಟ್ಟು ಆ ಥರ ಫ್ರಾಡ್ಗಳು ನಡೀತಿದೆ ನಾನು ಕೇಳಿದ್ದೀನಿ. ಮತ್ತು ಯಾವುದೋ ಕಿಲ್ಲರ್ಸ್ ಇರ್ತಾರಲ್ಲ ಅವರೆಲ್ಲ ಆ ಥರ ಟ್ರ್ಯಾಪ್ ಆಗ್ತಾರೆ.
ಟ್ರಾಪ್ ಹಾಕ್ಬಿಟ್ಟು ಆ ಥರ ಮರ್ಡರ್ ಗಿಡರ್ ನಡೀತಿದೆ. ಅದ್ರ ಬದಲು ಮನೆಯಲ್ಲೇ ಊರ ಹತ್ರ ಎಲ್ಲಾದರೂ ನೋಡ್ಕೊಂಡು ಮಾಡೋದೇ ಬೆಟರ್ ಅನಿಸ್ತಿದೆ ನನಗೆ. ಈಗ ಮ್ಯಾಟ್ರಿಮೋನಿ ಥರ ಮೇಡಮ್ ಪ್ರೊಫೈಲಲ್ಲಿ ಒಂಥರ ಇದ್ದರೆ ಅವ್ರ ರಿಯಾಲಿಟಿನೇ ಬೇರೆ ಥರ ಇರುತ್ತೆ ಮೇಡಮ್. ಆ ಥರ ಇರುತ್ತೆ ವ್ಯವಸ್ಥೆ. ನಮ್ಮ ಮನಸ್ಸಿಗೆ ಮಟ್ಟಿಗೆ ನಂಬೋದು 20% ಇಲ್ಲ ಮೇಡಮ್. ಎಲ್ಲ ಫೇಕ್ ಇರುತ್ತೆ, ಎಲ್ಲ ಪ್ರೊಫೈಲ್ ಎಲ್ಲ ಫೇಕ್ ಇರುತ್ತೆ ಮೇಡಮ್. ಅಲ್ಲ, ಮ್ಯಾಟ್ರಿಮೋನಿ ಏನಾಗಿದೆ ಅಂತ ಹೇಳಿದ್ರೆ, ಇವತ್ತು ನಾವು ಸ್ವಲ್ಪ ಯಾವಾಗಲೂ ಕೂಡ ಆನ್ಲೈನ್ ನಮಗೆ ಗೊತ್ತಿರೋ ಪ್ರಕಾರ ಫೇಕ್. ಆದರೆ ನಾವು ಹತ್ರ ಭಾವನಾತ್ಮಕ ಸಂಬಂಧ ಇದ್ದಾಗಲೇ ಕೂಡ ಸಂಬಂಧಗಳು ಗಟ್ಟಿಯಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಆ ಥರದ್ದೆಲ್ಲ ಸಂಬಂಧಗಳು ಅಷ್ಟು ಸೂಕ್ತ ಅಲ್ಲ ಅಂತ ನನ್ನ ಅನಿಸಿಕೆ. ನೋಡಿದ್ರಲ್ಲ ವೀಕ್ಷಕರೇ, ಎಲ್ಲಿ ನೋಡಿದ್ರೂ ಯಾಮಾರಿಸುವಂತಹ ಖಯಾಲಿ ಸದ್ಯವಿಲ್ಲದೆ ಜೋರಾಗಿ ನಡೀತಾನೆ ಇರುತ್ತೆ. ಈ ನಿಟ್ಟಿನಲ್ಲಿ ವಧು ವರರ ನಕಲಿ ಫೋಟೋವನ್ನ ಸೃಷ್ಟಿಸಿ ದುಡ್ಡು ಮಾಡುವಂತಹ ಜಾಲ ವ್ಯಾಪಕವಾಗಿ ಬೆಳೀತಾ ಇದ್ದು, ನೀವು ಯಾಮಾರಿದ್ರೆ ಇದೇ ಗತಿ ಆಗತ್ತೆ. ಇದೇ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಸಾಮ್ರಾಟ್ ಟಿವಿ, ಸದಾ ನೊಂದವರೊಟ್ಟಿಗೆ.